ಎಲೆಕ್ಷನ್ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಅದೇ ಕೆಲಸದಲ್ಲಿದ್ದೀವಮ್ಮ. ಅದ್ರ ಜೊತೆಗೆ ಜನರು ತೋರಿಸ್ತಿರೋ ಪ್ರೀತಿ ವಿಶ್ವಾಸ ನೋಡ್ತಿದ್ರೆ ನಮ್ಮ ಮಾರಿಗುಡಿಗೆ ಹೊಸ ಅಧ್ಯಕ್ಷರು ಸಿಕ್ಕರು ಅಂತಾನೆ ಅನಿಸ್ತಿದ್ಯಮ್ಮ. ಅದೇ ಒಂದೇ ಬೇಜಾರು ನೋಡು. ಏನಮ್ಮ? ಈಗ ನನ್ನ ಗಂಡ ಗೆದ್ಬಿಟ್ರೆ ನಿನ್ನ ಗಂಡ ಸೋಲ್ಬೇಕಲ್ಲ. ಆಗ ಪಾಪ ಈ ಮಾರಿಗುಡಿ ದೇವರು ವೀರಭದ್ರೇನವರು ಅವ್ರ ಅಳಿಯನಿಂದನೇ ಸೋತ್ಬಿಟ್ರಲ್ಲ ಅನ್ನೋ ನೋವು ನಿನಗೆ ಕಾಡುತ್ತಲ್ಲಮ್ಮ. ಅದೇ ಬೇಜಾರು. ಅನ್ಯಾಯ ಸೋಲ್ಬೇಕು ಅಂತ ನಾನಿಷ್ಟು ವರ್ಷ ಕಾದಿದ್ದೀನಿ ಪಾರು. ಆ ಮನುಷ್ಯ ಸೋಲ್ಬೇಕು. ಅವ್ರು ಸೋಲೋದನ್ನ ನೋಡಿ ನಾನು ಖುಷಿ ಪಡಬೇಕು. ಇಷ್ಟು ದಿನ ಜನರ ಕಣ್ಣಿಗೆಲ್ಲ ಮಣ್ಣೆರ್ಚಿ ಏನೇನೆಲ್ಲ ಮಾಡಿದ್ದಾರೆ ಅವರು. ಅದಕ್ಕೆಲ್ಲ ಒಂದು ಅಂತ್ಯ ಅನ್ನೋದು ಬೇಕೇ ಬೇಕಲ್ವಾ? ಆ ಅಂತ್ಯನ ನೀನೇ ಬರಿಬೇಕು ಪಾರು. ಡೌಟೇ ಬೇಡಮ್ಮ, ಕೆಲವು ನನ್ನ ಗಂಡಂದೆ. ಈ ಮನುಷ್ಯ ಶಿವನ ಹೇಗಾದರೂ ಮಾಡಿ ಸೋಲಿಸ್ಬೇಕು ಅಂತ ಏನೇನೋ ಪ್ಲಾನ್ ಮಾಡ್ತಿದ್ದಾರೆ ಕಣೆ. ನಾನೇ ಕೇಳಿಸ್ಕೊಂಡೆ. ಹೇಗಾದರೂ ಮಾಡಿ ಎಲ್ರೆದುರಿಗೆ ಶಿವು ತಮ್ಮ ಕಾಲಕ್ಕೆ ಬೀಳೋ ಹಾಗೆ ಮಾಡಬೇಕು, ಆಗ ಜನ ಎಲ್ಲ ತಮ್ಮ ಕಡೆನೇ ತಿರುಗ್ತಾರೆ ಅಂತ ಮಾತಾಡ್ಕೋತಾ ಇದ್ರು. ಅಮ್ಮ, ರಾಜಕೀಯ ಅನ್ನೋದು ವ್ಯೂಹ ಸೃಷ್ಟಿ ಮಾಡೋದ್ರಲ್ಲಿಲ್ಲ. ಯಾವ ವ್ಯೂಹದಲ್ಲಿ ನಾವು ಸಿಕ್ಕಾಕೊಳ್ತೀವೋ ಆ ವ್ಯೂಹನ ನಮ್ಮ ಅನುಕೂಲಕ್ಕೆ ಬಳಸ್ಕೊಳ್ಳೋದ್ರಲ್ಲಿದೆ ರಾಜಕೀಯ. ಅದನ್ನೆಲ್ಲ ನಾನು ಚೆನ್ನಾಗೇ ಕಲ್ತಿದ್ದೀನಮ್ಮ, ನೀನೇನು ಯೋಚನೆ ಮಾಡಬೇಡ. ಆ ನಂಬಿಕೆ ನನಗಿದೆ ಬಿಡು ಪಾರು. ನನ್ನ ನಾದ್ನಿ ಹೇಗಿದ್ದಾಳೆ? ನಿನ್ನ ಗಂಡ ಏನಾದರೂ ಕಾಟ ಕೊಡ್ತಿದ್ದಾನಾ? ಇಲ್ಲಮ್ಮ, ನೀನು ಬಂದು ಹೋದ್ಮೇಲೆ ಇಲ್ಲಿ ವಾತಾವರಣ ತುಂಬ ಬದಲಾಗಿದೆ. ಆ ಮನುಷ್ಯ ಈಗ ರತ್ನನ್ ತಂಟೆಗೆ ಬರ್ತಿಲ್ಲ. ರತ್ನ ಆರಾಮಾಗಿದ್ದಾಳೆ. ವೆರಿ ಗುಡ್. ಆ ಭಯ ಇರಬೇಕು. ರತ್ನನ್ ಕೇಳಿದೆ ಅಂತ ಹೇಳು, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್ಮ. ಏನಂತವ? ಏನಿಲ್ಲ ಅತ್ತೆ, ನಾವು ಪ್ರಚಾರನ ಇನ್ನೂ ಜೋರಾಗಿ ಮಾಡಬೇಕಷ್ಟೆ. ಮಾಡಬೇಕು. ಮತ್ತೆ ರತ್ನ, ಈಗ ತಾನೇ ಪಾರು ಹತ್ರನೇ ಮಾತಾಡ್ತಿದ್ದೆ. ನೀನು ಬೇಗ ಬಂದಿದ್ರೆ ನಿಂಗೂ ಫೋನ್ ಕೊಡ್ತಿದ್ದೆ. ಇರು, ಕಾಲ್ ಮಾಡ್ಕೊಡ್ತೀನಿ. ಅಯ್ಯೋ ಅತ್ತೆ, ಪರವಾಗಿಲ್ಲ. ಅಕ್ಕೆ ಹೇಗಿದ್ರು ಬ್ಯುಸಿ ಇರ್ತಾಳಲ್ಲ, ನಾನು ಆಮೇಲೆ ಮಾಡ್ತೀನಿ ಬಿಡಿ. ಹೌದಮ್ಮ, ಎಲೆಕ್ಷನ್ ಕೆಲಸ ತುಂಬ ಸುಸ್ತಾಗಿದ್ದಾಳೆ ಅನ್ಸುತ್ತೆ. ನಮ್ಮ ಸಪೋರ್ಟ್ ಎಲ್ಲ ಶಿವುಗೆ ಅಕ್ಕ. ಅದಕ್ಕೆ ಈ ಕಡೆ ಪ್ರಚಾರಕ್ಕೂ ಪಾರು ಬಂದಿಲ್ಲ. ಕರೆಕ್ಟಾಗಿ ಹೇಳಿದೆ ಸುಶೀಲ ನೀನು. ಎಲೆಕ್ಷನ್ ಅಂದಾಗಲೆಲ್ಲ ನನ್ನ ತಲೆಯಲ್ಲಿ ಒಂದೇ ವಿಷಯ ಕೊರಿಯುತ್ತೆ. ರತ್ನವ, ಜೀವನದಾಗೆ ನಾವೆಲ್ಲಿರ್ತೀವಿ, ಯಾರ ಆಶಯದಾಗಿದ್ದೀವಿ ಅಂತ ನೆನೆಸ್ಕೊಂಡು ಅವ್ರಿಗೆ ಯಾವಾಗಲೂ ಋಣಿಯಾಗಿರ್ಬೇಕವ. ಆವಾಗಲೇ ಆ ನಮ್ಮ ಆಕಾಳವನ್ನು ಮೆಚ್ಚೋದು. ನಮಗೆ ಆಶಯ ಕೊಟ್ಟವ್ರನ್ನ, ನಾವಿರೋ ಜಾಗನ ಯಾವತ್ತೂ ಮರಿಬಾರ್ದು ಕಣವ, ಯಾವತ್ತೂ ಬಿಟ್ಕೊಡ್ಲಬಾರ್ದು. ಮಡಿ ಅಬ್ಬಾ ಪಾದಗಳೆಲ್ಲ ಪಾದ ಹೇಳ್ತೈತೆ, ಮೈಯೆಲ್ಲ ಒಂದು ಮುಲಾಮ್ ಕೇಳ್ತೈತೆ. ಈ ಅಂಗಡಿ ಕೆಲಸ ಮಾಡ್ಬೇಕಾದ್ರೆ ಈ